ನೋಡ್ತಾ ಇದ್ದೀರಾ ನಮ್ಮ ಚಾನೆಲ್ ಆಲ್ ಇನ್ ಅಡ್ಡಾ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇವತ್ತು ಚಿನ್ನಿಮನ್ ಬರ್ತ್ಡೇ ಏನೋ ಆಯಿತು. ಇವಾಗ ನಾವು ವಾಪಸ್ ಹೋಗ್ಬೇಕಲ್ಲ ಬೆಂಗಳೂರಿಗೆ. ಇವಳು ಬರ್ತಾ ಇದ್ದಾಳೆ ಬಿಕಾಸ್ ಇವ್ರದ್ದು ಕಾಲೇಜ್ ರಜಾ ಇದೆ. 2 ದಿನ ಬಂಕ್ ಆಗ್ತಾ ಇದ್ದಾಳೆ ಜೊತೆಗೆ. ಸೊ ನಾವಿಬ್ಬರ ಜೊತೆಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಐ ವಾಸ್ ಟ್ರೈಂಗ್ ಟು ಬುಕ್ ದಿ ಟಿಕೆಟ್. ಓಕೆ, ಸೊ ಅವಾಗ ಸಡನ್ನಾಗಿ ನನ್ನ ತಮ್ಮ ಹೇಳ್ದ ದಾವಣಗೆರೆಯಿಂದ ಬೆಂಗಳೂರಿಗೆ ಗಾಡಿ ತೊಗೊಂಡು ಹೋಗ್ಬೇಕು ಅಂತ. ವಿ ವರ್ ಲೈಕ್ ಓಕೆ ಫೈನ್, ನೀನು ಗಾಡಿ ತೊಗೊಂಡು ಹೋಗ್ಬೇಡ, ನಾನು ಚಿನಿಮಾ ಗಾಡಿಯಲ್ಲಿ ಹೋಗ್ತೀವಿ, ನೀನು ಟ್ರೈನಲ್ಲಿ ಬಾ ಅಂತೇಳಿ ಎಲ್ಲ ಲಗೇಜು ಟ್ರೈನಲ್ಲಿ ತುಂಬಿಸಿ ಕಳಿಸಿ ನಾವು ಫುಲ್ ಜಾಲಿ ರೈಡ್ ಹೋಗ್ತಾ ಇದ್ದೀವಿ R15ಅಲ್ಲಿ. ಎಸ್, ಫುಲ್ ಎಕ್ಸೈಟೆಡ್ ಆಗಿದ್ದೀನಿ ನಾನು. ಯಾಕಂದ್ರೆ ಮೋಸ್ಟ್ಲಿ ನಾವಿಬ್ರು ಫಸ್ಟ್ ಟೈಮ್ ಅಲ್ಲ ಹೋಗ್ತಾ ಇರೋದು. ಫಸ್ಟ್ ಟೈಮ್ ಆಬ್ವಿಯಸ್ಲಿ. ಬೈಕಲ್ಲಿ ಫಸ್ಟ್ ಟೈಮ್ ಎಕ್ಸೈಟೆಡ್ ಆಗಿದ್ದಾಳೆ. ನಾನಲ್ವಾ ಗಾಡಿ ಓಡಿಸೋದು, ಫುಲ್ ನನ್ನ ಪಿಕ್ಚರ್ ಬಿಟ್ಟು ಹೋಗುತ್ತೆ. ಇನ್ನೊಂದು ವಿಷಯ ಏನು ಗೊತ್ತಾ, ನಾನು ಎಕ್ಸೈಟೆಡ್ ಆಗಿರೋದು ಮಧ್ಯ ಏನಾದ್ರು ತಿನ್ನಕ್ಕೆ ಕೊಡಿಸ್ತಾಳೆ. ಅಷ್ಟೆಲ್ಲ ಸೀನ್ ಇಲ್ಲ ಆಯ್ತಾ. ಮನೇಲಿ ಉಪ್ಪಿಟ್ಟು ಮಾಡಿದ್ಲು ಮಮ್ಮಿ, ಆರಾಮಾಗಿ ತಿನ್ಕೊಂಡು. ನಾನೇನೋ ಡ್ರಾಮಾ ಮಾಡಿ ಮಮ್ಮಿ ನಿನ್ನ ಕೈಯಿಂದ ಉಪ್ಪಿಟ್ಟು ತಿನ್ಬೇಕು ಅನಿಸ್ತಿದೆ ಮಮ್ಮಿ ಅಂತ ಡ್ರಾಮಾ ಮಾಡ್ಕೊಂಡು ಉಪ್ಪಿಟ್ಟು ಮಾಡಿಸ್ಕೊಂಡಿದ್ದೀನಿ. ಓಕೆ, ಇನ್ನು ಲೇಟ್ ಮಾಡೋದು ಬೇಡ, ಬೇಗ ರೀಚ್ ಆಗಬೇಕು, ಆಫೀಸ್ಗೆ ಬೇರೆ ಹೋಗ್ಬೇಕು ನಾನು. ಫುಲ್ ಟ್ಯಾಂಕ್. ಯಪ್ಪ ಎಷ್ಟು ಜುಗ್ಗಿ. ಮತ್ತಲ್ಲೆಲ್ಲಾದ್ರೂ ನಿಲ್ಲಿಸ್ಬಿಟ್ಟು ಹಾಕ್ಸ್ತೀನಿ. ನಾನು ಎಷ್ಟಿದ್ರು 100 ರೂಪಾಯಿಗೆ ಹಾಕ್ಸೋದು ಪೆಟ್ರೋಲ್. 500 ರೂಪಾಯಿ ಹಾಕ್ತೀನಿ. ಮತ್ತೆ ಫಸ್ಟ್ ಟೈಮ್ ಜಾಸ್ತಿ ಹಾಕ್ತಿರೋದು. ನಮ್ಮ ಅಕ್ಕ ಎಷ್ಟು ಜುಗ್ಗಿ ನೋಡಿ. ಅದ್ರಲ್ಲಿ ತುಂಬಿಸ್ಕೊಂಡಿದ್ದೀರಾ ಕೊಟ್ಟೋಗ್ಬಿಟ್ಟು. ಡೀಸೆಲ್ ಹಾಕಿದ್ರೆ ನಿಮ್ಮ ಗಾಡಿ ಮುಂದಕ್ಕೆ ಹೋಗಲ್ಲ. ಡೀಸೆಲ್ ಖುಷಿ ಮಾಡು. ಎಕ್ಸಾಕ್ಟ್ 7 o'clock ನಾವು ಮನೆ ಬಿಟ್ಟಿದ್ದು. ಇವಾಗ 10 o'clock ಆಲ್ರೆಡಿ ತುಮಕೂರಲ್ಲಿ ಇದ್ದೀವಿ. ಸೊ ಎಕ್ಸಾಕ್ಟ್ 7 o'clock ಅಲ್ಲ, 7:15. ಓಕೆ, ರೌಂಡ್ ಫಿಗರ್. ಓಕೆ, ಸೊ ದನ ತಿನ್ನಂಗೆ ತಿಂದು ಇಡ್ಲಿನ ಒಂಚೂರು ಕೊಡಲಿಲ್ಲ. ಯಬ್ಬ ತುಮಕೂರಲ್ಲಿ ಎಷ್ಟು ಧೂಳು ಅಂದರೆ ಫುಲ್ ನನ್ನ ಮುಖ ಎಲ್ಲ ಹಿಂಗೆ ಬೂದಿ ಥರ ಆಗೋಗ್ಬಿಡ್ತು. ಪೌಡರ್ ಹಾಕಿರ್ಲಿಲ್ಲ, ಪೌಡರ್ ಹಾಕ್ಬಿಡ್ತು. ನಗಾಡ್ಸಿದಾಗ ಬಂದ ತಕ್ಷಣ ನನ್ನ ಮುಖ ನೋಡ್ಬಿಟ್ಟು ಕಣ್ಣೆಲ್ಲ ಉರಿತಾರೆ. ಅವರ್ಸ್ ಎಕ್ಸ್ಪೀರಿಯನ್ಸ್. ತುಮಕೂರು ಸಕ್ಕತ್ತಾಗಿತ್ತು. I'm not only asking about Tumkur. Whole journey 265 kilometer actually. ದಾವಣಗೆರೆಯಿಂದ ಬೆಂಗಳೂರು. ನಾವು ತುಮಕೂರು ಅಂದ್ರೆ ಇನ್ನು 70 kilometers ಇದೆ ಅಲ್ಲ. How was the experience? Did you enjoy the ride? ಇದನ್ನ ಫೈನಲ್ ಆಗಿ ಹೇಳ್ತೀನಿ. ಫೈನಲ್ ರೀಚ್ ಆದ್ಮೇಲೆ ಓಕೆ, ಚೆನ್ನಾಗಿದ್ವಿ. ಇವಾಗ ಬ್ಯಾಕ್ ಟು ಫಾರ್ಮ್. ನಾನಲ್ಲ, ಇವಳು ತಿಂದಿರೋದು, ನಾನು ಗಾಡಿ ಓಡಿಸಿರೋದು, ಅಂದರೆ ಇವಳು ಚೆನ್ನಾಗಿ ತಿಂದಿರೋದು. ಸೊ ಬೆಂಗಳೂರಿಗೆ ರೀಚ್ ಆಗ್ಬೇಕು ಬೇಗ. ಆಫೀಸ್ ಬೇರೆ ಇದೆ, ಡೈರೆಕ್ಟಾಗಿ ಆಫೀಸ್ಗೆ ಹೋಗ್ತಾ ಇರೋದು. ಸೊ ಯಾ, ಲೆಟ್ಸ್ ಗೋ ಅಲ್ಲ. ಓಕೆ, ಜಸ್ಟ್ ಸ್ವಲ್ಪ ತಳ್ಳು ನೋಡೋಣ. ಸ್ಟಾರ್ಟ್. ಬಾಳ ಹೆಲ್ಪ್ ಮಾಡು. ಇಳಿದ್ಬಿಟ್ಟು ತಳ್ಳು ನೋಡೋಣ. ಆಯ್ತು, ಸ್ವಲ್ಪ ಆದ್ರೂ ತಳ್ತಾಳೆ ಅಪ್ಪ.
ತಳ್ಕೊಂಡೆ ಹೋಗ್ಬಿಡು ಬೆಂಗಳೂರಿಗೆ. ಸೊ ಚಾಲೆಂಜ್ ಮಾಡಿದೆಲ್ಲ ಕಳ್ಳು ನೋಡೋಣ ಅಂತ. ಹಿಂಗೆ ಕಾಲೇ ಸಿಗಲ್ಲ ಅಂದ್ಕೊಂಡಿದ್ದೆ. ಆ್ಯಕ್ಚುಲಿ ಸಿಗಲ್ಲ, ಈ ಕಡೆ ಮೇಲ್ಗಡೆ ಇಟ್ಕೊಂಡಿರೋದಕ್ಕೆ ಇಲ್ಲಿ ಸಿಗ್ತಾ ಇರೋದು. ನೀಟಾಗಿ ನಿಂತ್ಕೊಂಡು ನೋಡೋಣ. ಹೋಯ್ತು ನನಗೆ. ಬಟ್ ಸ್ಟಿಲ್ 265 ಕಿಲೋಮೀಟರ್ಸ್ ಹೆಂಗೆ ಬಂದ್ವಿ ಅಂತ ಗೊತ್ತಾಗಿಲ್ಲ. ಇನ್ನೇನು ಬ್ಯಾಂಗ್ಳೂರ್ ರೀಚ್ ಆಗ್ತಾ ಇದ್ದೀವಿ. ಆಲ್ರೆಡಿ ಟ್ರಾಫಿಕ್ ಸ್ಟಾರ್ಟ್ ಆಗೋಗಿದೆ. 11 o'clock ಆಲ್ರೆಡಿ. ಸೊ ಆಫೀಸಿಗೆ ಹೋಗೋಕ್ಕೆ ಟೈಮ್ ಆಗಿದೆ ಪಾಪ ಅವಳಿಗೆ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ ಅಂದ್ಕೊಂಡಿದ್ದೀವಿ. ಫಾಸ್ಟಾಗಿ ಬಂದ್ವಿ, ಎಲ್ಲೂ ನಿಲ್ಲಿಸಲಿಲ್ಲ. ಜಸ್ಟ್ ಬಿಕಾಸ್ ನಾನು ಆಫೀಸ್ ಬೇಗ ರೀಚ್ ಆಗಬೇಕು ಅಂತ ಹೇಳಿ. ನನಗೂ ಏನೂ ತಿನ್ನೋಕೆ ಕೊಡ್ಸಿಲ್ಲ, ಬರೀ ಆ ಇಡ್ಲಿ ಬಿಟ್ಟರೆ. But don't worry, ಆಫೀಸ್ ಹತ್ರ ಎಲ್ಲ ಕೊಡಿಸ್ತೀನಿ. So I hope you enjoyed the video. This is the first time we came to ride, you know, like ಬ್ಯಾಂಗ್ಳೂರಲ್ಲಿ ರೈಡ್ ಮಾಡ್ತಾ ಇದ್ವಿ. ಲೈಕ್ ಮೈಸೂರಲ್ಲೂ ದಾವಣಗೆರೆಲ್ಲೂ. ಅದೇ ದಾವಣಗೆರೆ ಟು ಬ್ಯಾಂಗ್ಳೂರ್ ಇಬ್ಬರು ಜೊತೆಗೆ ಬಂದಿರೋದು ಫಸ್ಟ್ ಟೈಮ್ ಗಾಡಿಯಲ್ಲಿ ಫಸ್ಟ್ ಟೈಮ್. ನಮ್ಮ ಪಪ್ಪ ಫುಲ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ರು. ಬರೀ 50ರಲ್ಲೇ ಹೋಗ್ಬೇಕು, ಏನು ಫಸ್ಟ್ ಲೈನಲ್ಲೇ ಇರಬೇಕು, ಸೈಡಲ್ಲೇ ಇರಬೇಕು, ಫಾಸ್ಟಾಗಿ ಹೋಗ್ಬಾರ್ದು ಅಂತೇಳಿ. ಅದು ಯಾವುದೂ ಫಾಲೋ ಮಾಡಿಲ್ಲ. ನಾನಂತೂ 100-120 ರೀಚ್ ಆಗಿ ಫುಲ್ಲು ಬೂಸ್ಟ್. ಅಲ್ಲ, ಅದೆಲ್ಲ ಫಾಲೋ ಮಾಡಿದ್ರೆ ಮಧ್ಯಾಹ್ನ ಅದೆಲ್ಲ ಫಾಲೋ ಮಾಡಿದ್ರೆ ನಾನು ಆಫೀಸ್ಗೆ ಹೋಗೋಕ್ಕಾಗ್ತಿರ್ಲಿಲ್ಲ. ನೀವೇ ಸಾರಿ ಪಾಪ, ಸಾರಿ ಏನಕ್ಕೆ ಹೇಳಲಿಲ್ಲ. ಬಟ್ ಸೇಫಾಗಿ ರೀಚ್ ಆಗಿದ್ದೀವಿ. ಡೋಂಟ್ ವರಿ. I hope you all enjoyed the video. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. Till then, so from me, Jasdeep plus me, Khushi Chandrasekhar signing off. And this is me, Tejasvi Chandrasekhar. Love you all. You're my love.